ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಸಿಗ್ತದಿರಿ ಅಂತ ಅಂದ್ಕೊಂಡೇನಿ. ಆ್ಯಂಡ್ ನಾವು ಮಸ್ತ್ ಜೀಂಗದೇವಿ. ಸೊ ನಾನು ನಿಮ್ಮ ಆಲ್ರೆಡಿ ಪ್ರತೀಕ್ಷಾ ಬ್ಯಾಕ್ ಆಗಿದ್ದು ವಿತ್ ನ್ಯೂ ಬ್ಲಾಗ್. ಆ್ಯಂಡ್ ಹೆಲ್ಮೆಟ್ ಹಾಕೋಕಿ ಪೈಲ ನಾ ಬ್ಲಾಗ್ ಮಾಡ್ಬೇಕು ಅನ್ಕೊಂಡೆ, ಆದರೆ ನೆನಪಾರ್ಬಿಟ್ಟೆ. ಅದಕ್ಕಾಗಿ ಹೆಲ್ಮೆಟ್ ಹಾಕೊಂಡ್ ಮೇಲೆ ಬ್ಲಾಗ್ ಮಾಡತ್ತೆ ನೋಡ್ರಿ. ಎದಕ್ಕೆ ಸುಳ್ಳು ಮಾತಾಡ್ತೀರಿ? ನಾ ಪೌಡರ್ ಹಚ್ತೇನನ್ರಿ ನೋಡ್ರಿ, ನ್ಯಾಚುರಲ್ ಬ್ಯೂಟಿ. ಆ್ಯಂಡ್ ಇಲ್ಲಿ ನೋಡ್ರಿ ಆರೆಂಜ್ ಕಲರ್ KTM ಸಾಂಬಾ 4 ದಿನ ಆತ್ರಿ ಹಾಕೊಂಡು. ನಾ ಸಾಂಬಾ ಎಲ್ಲ ಇದಾಗ್ಬಿಟ್ಟು ಆ್ಯಂಡ್ ಹಿಂಗೈತಿ ಹೆಲ್ಮೆಟ್ ಹಾಕೊಂಡೈತಿ. ಲೆಟ್ಸ್ ಗೋ. ಈಗ ಅಲ್ಲಿ ಹೋಗಿ ಸ್ವಲ್ಪ ರಿಜಿಸ್ಟ್ರೇಷನ್ ಅದು ಮಾಡಿ ಆಮೇಲೆ ಏನೇನು ಐತಿ ನೋಡ್ಬೇಕು. ಸೊ ಇವತ್ತೇನೈತಿರಪ್ಪ ಅಂತಂದ್ರೆ ಮತ್ತು ಇವತ್ತು ಸೆಲೆಕ್ಷನ್ಸ್ ನಡೀತೈತಿ. ನಿನ್ನೆ ಆ್ಯಕ್ಚುಲಿ ಸೆಲೆಕ್ಟ್ ಆಗಿದ್ವಿ ನಾವು. ಔಟ್ ಆಫ್ 26 ಹುಡುಗ್ಯಾರನಾಗ 15 ಹುಡುಗ್ಯಾರಿಗೆ ಸೆಲೆಕ್ಟ್ ಮಾಡಿದ್ರೆ ನಾ ಮತ್ತು ಕೋಮಲಕ ಸೆಲೆಕ್ಟ್ ಆಗಿದ್ವಿ. ಸೊ ನೆಕ್ಸ್ಟ್ ಕ್ವಾಲಿಫೈಯರ್ಸ್ ಇರ್ತೈತಿ. ಅದ್ರಾಗ ಸೆಲೆಕ್ಷನ್ ಆತಂದ್ರೆ ನಾಳೆ ರೇಸ್ ಇರ್ತೈತಿ. ಓಕೆ, ಸೊ ಅದ್ರಾಗ ಹಂಗೆಲ್ಲ ಇರ್ತೈತಿ, ನೋಡೋಣಂತ. ಆ್ಯಂಡ್ ಇಲ್ಲಿ ಬೈಕೆಲ್ಲ ಕೋಲ್ಡ್ ಸ್ಟಾರ್ಟ್ ಮಾಡೈತಿ. ಈಗ ಅಲ್ಲೊಂದು ಬೈಕ್ ಇಲ್ಲೊಂದು ಬೈಕ್ ಸ್ಟಾರ್ಟ್ ಮಾಡೈತಿ. 4 ಜನ ಹೋಗತ್ತೀವಿ ನಾವು. ಆಮೇಲೆ ಅವ್ರು ಬರ್ತೇನೆ ಅಂತ ಅನ್ನತಾರೆ. ನೋಡಿ ನೆಟ್ ಸಿ ವಾಟ್ ಹ್ಯಾಪನ್ಸ್. ಬರೀ ಸ್ಟೇಟು. ಆಮೇಲೆ ಏನಾಗತ್ತೈತ್ರಿಪ್ಪ ಅಂದ್ರೆ ಆಲ್ಮೋಸ್ಟ್ ಬ್ಲಾಗ್ ಮಾಡೋಕ್ಕಾಗತ್ತಿಲ್ಲ, ನೆನ್ಪು ಹರದ್ಬಿಟ್ಟೆ ನಾನು. ಅಲ್ಲೆಲ್ಲ ಬ್ಯುಸಿ ಇರ್ತೈತಲ್ಲ, ಸ್ವಲ್ಪ ಸುಮ್ಮ ಟ್ರ್ಯಾಕ್ನಾಗೆ ಇರ್ತೈತಿ, ಬಿಟ್ಟರೆ ಅಲ್ಲಿ ಸೈಡಿಗೆ ಕುಂತಿರ್ತೈತಿ. ಬ್ಲಾಗ್ ಮಾಡೋದೇ ನೆನ್ಪು ಹರತ್ತೀನಿ. ಸೊ ಆದಷ್ಟು ಇದು ಬ್ಲಾಗ್ನಾಗ ಟ್ರೈ ಮಾಡ್ತೇನಂತ, ಲೈಕ್ ಲಾಂಗ್ ಬ್ಲಾಗ್ ಮಾಡೋಕೆ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸ್ಟೇ ಟ್ಯೂನ್. ಸೊ ಫ್ಯಾಮಿಲಿ ಈಗ ಜಸ್ಟ್ ಅಕ್ಕ ಕಾಲ್ ಮಾಡಿದ್ರೆ ಅಲ್ಲೇನೋ ಟಾಪ್ 15 ಸೆಲೆಕ್ಷನ್ ಆಗಿದ್ರಲ್ಲ, ಅವ್ರು ಬ್ಯಾಂಡ್ ಕೊಡೋದಾರ ಸಪ್ರೇಟ್. ಇದು ಗೆಸ್ಟ್ ಬ್ಯಾಂಡ್ ಕೊಟ್ಟಿದ್ರೆ ಸದ್ಯ ಮಟ್ಟಿಗೆ, ಯಾಕಂದ್ರೆ ಅಲ್ಲೆಲ್ಲ ಗಾರ್ಡ್ಸ್ ಅದಾರ, ಒಳಗೆ ಬಿಡತ್ತಿದ್ದೀರ. ಈಗ ಅಲ್ಲಿ ಬ್ಯಾಂಡ್ ಕೊಡತ್ತಾರ, ಸ್ಟಿಕ್ಕರ್ಸ್ ಇಲ್ಲಿ ಕೊಟ್ಟಾರೆ. ಆಮೇಲೆ ಅಲ್ಲೇ ನೋಡ್ರಿ ಹೆಂಗೈತಿ ಟಾಪ್ 15 ಬ್ಯಾಂಡ್ ಕೊಡತ್ತಾರ. ಅಲ್ಲಿ ಅವ್ರ ಕಡೆ ಐತಿ, ಅಲ್ಲಿ ಒಳಗೆ ಕೊಡ್ತೀನಿ ಅಂತಂದ್ರೆ. ಆ್ಯಂಡ್ ಕ್ಲೌಡ್ಸ್ ಅಷ್ಟು ಚಂದ ಕಾಣತೈತಲ್ಲ, ಫುಲ್ ಮಾಸ್ಕ್ ಮಜಾ. ಆರೆಂಜ್ ಕಲರ್ ಏನೋ ಲೈಕ್ ಭಾಳ ಚಂದ ಅನ್ಸತ್ತೈತಿ ನನಗೆ. ಅಲ್ಲಿ ಹಾಕತ್ತಾರ ಬ್ಯಾಂಡಿಗೆ ಮತ್ತೆ. ಯಪ್ಪ ಬರೀ ಅಡ್ಡಾಡುದು ನೋಡ್ರಿ. ಕಿನ್ಕೋ ಕಾಣ ಲೂಸ್ ಹಾಕ್ರಿ ಸ್ವಲ್ಪ ಗ್ಯಾಪರ್. ಲೂಸ್ ಹಾಕ? ಹಾಂ, ಒಂದು ಲೆಕ್ಕಕ್ಕೆ ಹೌದಾ ಇಲ್ಲ ಇಷ್ಟ. ಹಾಂ, ಟಾಪ್ 15 ಯೋ. ಈಗ ಜಸ್ಟ್ ಊಟ ಮಾಡತ್ತಿತ್ತು. ಊಟ ಫಿನಿಶ್ ಮಾಡ್ಕೊಂಡು ಡೆಸರ್ಟ್ ಇತ್ತು, ಕ್ಯಾಪ್ಚರ್ ಮಾಡಲಿ. ಡೆಸರ್ಟ್ ಇತ್ತು, ರಸ್ಮಲಾಯಿ ಮತ್ತು ಐಸ್ ಕ್ರೀಮ್ ಇತ್ತು. ಅಲ್ಲಿ ಡ್ಯಾನಿ ಅವ್ರು ಏನಿದಾರಲ್ಲ, ಮೋಟರ್ ಸ್ಪೋರ್ಟ್ ಲೆಜೆಂಡ್, ಅವ್ರು ಪರ್ಫಾರ್ಮ್ ಮಾಡತ್ತಾರ ಅನಿಸಿ ಟ್ರ್ಯಾಕ್ನಾಗ. ಎಲ್ಲರೂ ಮೇಲೆ ಹೋಗ್ತಾರೆ. ಅದಕ್ಕೆ ಇದನ್ನು ತಿನ್ನೋದು ಬಿಟ್ಟು ತೊಗೊಂಡು ಹೊಂಟೇರಲ್ವೇ ಓದ್ಕೊಂತ. ನೋಡು ನಾನು ಬರೀ ನಮ್ಮ ಅಕ್ಕಾಗ ನೋಡ್ರಿ ಇಲ್ಲಿ ಎಲ್ಲ ಕುಂತಾರ. ಅವ್ರು ರೇಸ್ ನೋಡಕ್ಕೆ ಎಲ್ಲ ಕುಂತಾರ ನೋಡ್ರಿ. ಇಲ್ಲಿ ಮಂಗೇನ್ ಮರಿ ಬರ್ತಾರ ನೋಡ್ರಿ. ಈಗ ಇಲ್ಲಿ ಬಂದ್ರಂದ್ರೆ ತೋರಿಸ್ತೇನಂತ. ಅವ್ರು ಫಸ್ಟ್ 890 ಹೊಡೆದ್ರ ಡ್ಯೂಕ, ಈಗ 390 ಹೊಡತಾರ. ನೈಸ್. ಈಗ ಮತ್ತೆ ಇಲ್ಲಿ ಬರ್ತಾರೆ. ಇಲ್ಲಿ ಬಂದ್ರೆ ತೋರಿಸ್ತೇನಂತ. ಅವ್ರಿಗೆ ಅದು ಪಾಪ 890 ಹೊಡೆದೊಡ್ದ 390 ಸ್ಲೋ ಅನ್ಸಾತಿರ್ಬೇಕು. ನನ್ನ ಫ್ಯಾಮಿಲಿ ನೋಡ್ರಿ ಇಲ್ಲಿ ಎಲ್ಲದ ಡ್ಯಾನಿ ಅವ್ರು. ಫ್ಯಾಮಿಲಿಲಿ ಬೈಕ್ ನಂಬರ್ ಚೂಸ್ ಮಾಡತ್ತಾರ. ಪ್ರೊಸೀಜರ್ ನೋಡ್ರಿ, ನಂಬರ್ಸ್ ಬರ್ದ ಕೈಯಾಗಿದ್ದಾರೆ. ಅದ್ರಾಗಿಂದ ಯಾವ್ದಾರು ಪಿಕ್ ಮಾಡ್ಬೇಕು. ಸೊ ಅವ್ರಿಗೆ ಬೈಕ್ ನಂಬರ್ 19 ಸಿಕ್ತು. ಸೊ ಆ ಟೈಪ್ ನೋಡು. ನಾ ಪಿಕ್ ಮಾಡಕ್ಕೆ ಹೊಂಟೇನಿ. ಯಾವ ನಂಬರ್ ಬರ್ತಿದ್ದು ಬೈಕ್ ನಂಬರ್. ಲೆಟ್ಸ್ ಸಿ. ಫೋರ್ಟೀನ್ ಪ್ರತೀಕ್ಷಾ. PRA TEE KSHA 14.
ಸೊ ಫ್ಯಾಮಿಲಿ ಏನಪ್ಪ ಅಂತಂದ್ರೆ ಈಗ ಜಸ್ಟ್ ಪ್ರಾಕ್ಟೀಸ್ ಸೆಷನ್ ಇತ್ತು, ಪ್ರಾಕ್ಟೀಸ್ ಮುಗಿತು. 2 ಟೈಮ್ ಪ್ರಾಕ್ಟೀಸ್ ಕೊಡ್ತೇನೆ ಅಂದಿದ್ರೆ. ಸೊ ಒಂದು ಪ್ರಾಕ್ಟೀಸ್ ಮತ್ತು ಇನ್ನೊಂದು ಪ್ರಾಕ್ಟೀಸ್, ಬಟ್ ಅದು ಸ್ವಲ್ಪ ಡಿಲೇ ನಡೆಯತೈತಿ. ಅದ್ರ ಸಂಬಂಧ ಇವ್ರು ಏನು ಮಾಡಿದ್ರಿಪ್ಪ ಅಂತಂದ್ರೆ 2 ಸೇರಿ ಒಂದೇ ಪ್ರಾಕ್ಟೀಸ್ ಮಾಡಿಸಿದ್ರೆ. ಸೊ ಲೈಕ್ 20 ಮಿನಿಟ್ಸ್ ಪ್ರಾಕ್ಟೀಸಿಗೆ ಕೊಟ್ಟಿದ್ರೆ. ಅದ್ರಾಗ ಎಷ್ಟು ಲ್ಯಾಪ್ ಹೊಡೆದೆ ಗೊತ್ತಿಲ್ಲ, ನಾ 20 ಮಿನಿಟ್ಸ್ನಾಗ ಎಷ್ಟು ಆಗ್ತೈತೆ ಅಷ್ಟು ಪ್ರಾಕ್ಟೀಸ್ ಮಾಡಿದೆ. ಆ್ಯಂಡ್ ನಂದು ಹೆಲ್ಮೆಟ್ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದ್ರಿಪ್ಪ. ಇದೇನೈತಲ್ಲ, ಲೈಕ್ ದಿಸ್ ಈಸ್ ಇದರ ಒಳಗಿಂದ ಏನಂತಾರಿಪ್ಪ ಅದು ಏನಂತಾರಲ್ರಿಪ್ಪ ಇದ್ರೊಳಗೆ ಪ್ಯಾಡಿಂಗ್ ಏನಾಗ್ಬಿಟ್ಟಿದ್ರಿಪ್ಪ ಅಂತಂದ್ರೆ ಎಸ್ ಐತಿ. ನನ್ನ ತಲೆ ಇಷ್ಟ ಸಣ್ಣ ಐತ್ಲ, ಅದು ಹೆಂಗಾಗತ್ತೈತಿ ಒಂದು ಮೂಮೆಂಟ್ ಆಗತ್ತೈತಿ ಮ್ಯಾಲೆ ಕೆಳಗೆ ಲೆಫ್ಟ್ ರೈಟ್. ಸೊ ಹಂಗೆ ಇರಬಾರ್ದು. ಇಫ್ ಇನ್ ಕೇಸ್ ಹೆಲ್ಮೆಟ್ ತೊಗೊಂಡ್ರೆ ಫುಲ್ ಟೈಟ್ ಕುಂದಿರ್ಬೇಕದು. ಅಂದ್ರೆ ನೀವು ಬಿದ್ರಿ ಅಂದ್ರೆ ಹೆಲ್ಮೆಟ್ ಹಾರೋದಿಲ್ಲ. ಇದು ನನ್ನ ಹೆಲ್ಮೆಟ್ ಏನೈತಿ ಲೂಸ್ ಐತಿ. ಆಮೇಲೆ ಹಿಂಗೆ ಫುಲ್ ಹಿಂಗೆ ಸ್ಟ್ರೇಟ್ ಹೊಡಿಬೇಕಾದ್ರೆ ಹಿಂಗೆ ಫುಲ್ ಹಿಂಗೆ ಬೆಂಡ್ ಆಗಿ ಹಿಂಗೆ ಟಕ್ಕಿನಾಗಿ ಹಿಂಗೆ ಹೊಡ್ಯಾಕುಂತಾರೆ. ನಾನು ಹಿಂಗೆ ಅದೀನಿ, ಕಣ್ಣು ಕೆಳಗದಾವ, ಹೆಲ್ಮೆಟ್ ಹಿಂಗೆ ಮುಚ್ಚಾತೈತಿ. ನಂಗೆ ರೋಡ ಕಾಣತ್ತಿಲ್ಲ. ನಮ್ಮ ಹಗ್ಲ ಹೆಲ್ಮೆಟ್ ಮ್ಯಾಲೆ ಮಾಡ್ಬೇಕು ಹೊಡಿಬೇಕು, ಹೆಲ್ಮೆಟ್ ಮ್ಯಾಲೆ ಮಾಡ್ಬೇಕು ಹೊಡಿಬೇಕು, ಹಿಂಗೆ ತಾಸು ಏನಾಗತ್ತೈತಿ. ಸೊ ಈಗ ಅದಕ್ಕೆ ಎಲ್ಲ ಟೈಪು ಟ್ರೈ ಮಾಡಿದ್ವಿ. ಹೇರ್ ಸ್ಟೈಲ್ ಚೇಂಜ್ ಮಾಡಿ ನೋಡಿದ್ವಿ. ಅದು ಬಾಲಕ್ಲವ ಹೆಲ್ಮೆಟ್ ಒಳಗೆ ಹಾಕೊಂತಿಲ್ಲ, ಅದನ್ನು ತಲೆ ಮೇಲೆ ಇಟ್ಟು ನೋಡಿದ್ವಿ. ಅಂದರೂ ಲೂಸ್ ಆಯ್ತದ. ಸೊ ಈಗ ಏನು ಮಾಡೋಕೆ ಬರ್ದಿಲ್ಲ ನೋಡು. ನಂತ ಅದ್ರಾಗ ಎಷ್ಟಾಗ್ತದೆ ಅಷ್ಟು ಲೈಕ್ ಟ್ರೈ ಮಾಡಿ ರೈಡ್ ಮಾಡೋಕೆ ಟ್ರೈ ಮಾಡ್ತೇನಂತೆ. ಹಿಂಗೆ ಆ ಕಡೆ ಒಂದು ಸೈಡ್ ಅಲ್ಲಿ ಐತಿ ಫುಲ್ ಹಿಂಗೆ ಒಳಗೆ ಎಂಟ್ರ್ ಆಗ್ತೀವಲ್ಲ, ಎಕ್ಸಿಟ್ ಆಗೋಕಿ ಹಿಂದಿನ ಒಂದು ಟರ್ನ್ ಐತಿ ಕಾರ್ನರ್ ಹಿಂಗೆ ಹೊಳ್ಳೋದು. ಅಲ್ಲಿ ಏನಾಗತ್ತೈತಿ ಅಂದ್ರೆ ನಾ ಅಜ್ಮಾಸ್ನಾಗ ಕಾರ್ನರ್ ಹಿಂಗೆ ತೊಗೊಳತ್ತೀನಿ. ಅದು ಯಾಕಂದ್ರೆ ನಂಗೆ ಮುಂದೆ ಕಾಣತ್ತಿಲ್ಲ. ಫುಲ್ ಹಿಂಗದೀನಿ ಅಂತಂದ್ರೆ ನಾ ಈ ಕಡೆ ನೋಡತ್ತೀನಿ. ಅದು ರೋಡ್ ಇಲ್ಲೇ ಐತಿ, ಇಲ್ಲಿ ಎಂಡ್ ಆಗ್ತೈತಲ್ಲ. ಸೊ ನಾನು ಹೆಲ್ಮೆಟ್ ಹಿಂಗೆ ಮುಚ್ಚಾತೈತೀನಿ. ಅದು ಎಂಡಿಂಗ್ ಎಲ್ಲಿ ಮುಗಿತೈತಲ್ಲ ಅದನ್ನು ನೋಡ್ಕೊತ ಕಾರ್ನರ್ ಮಾಡತ್ತೀನಿ. ವಿಚ್ ಇಸ್ ವೆರಿ ಡೇಂಜರಸ್. ಯಾಕೆ ನಾನು ಅಜ್ಮಾಸ್ ಕಾರ್ನರಿಂಗ್ ಮಾಡತ್ತೇನೆ. ನಾನು ಸ್ಪೀಡ್ನಾಗಿದ್ರು ಭಾಳ ರಿಸ್ಕ್. ಎಲ್ಲ ಟ್ರೈ ಮಾಡಿದೆ, ಬಟ್ ನೋಡೋಣ. ಎವ್ರಿಥಿಂಗ್ ಹ್ಯಾಪನ್ ಫಾರ್ ಅ ರೀಸನ್. ಮೇ ಬಿ ದಿಸ್ ಇಸ್ ಹ್ಯಾಪ್ನಿಂಗ್ ಫಾರ್ ಅ ಗುಡ್ ಥಿಂಗ್. ನೋಡೋಣ ಏನಾಗ್ತೈತಿ ಏನಿಲ್ಲ. ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಟ್ರೈ ಮಾಡಿದಂತೂ ಮಾಡೋಣ. ಬಾಕಿ ಸಬ್ ಭಗವಾನ್ ಕೈ ಇಚ್ಛಾ. ಲೆಟ್ಸ್ ಸಿ. ನೋಡ್ರಿ ಬ್ಯಾಕ್ ಹಾಕೊಂಡು ಬಂದಿನ. ಇದು ಬ್ಯಾಕ್ ಸಪೋರ್ಟ್ ಏನೈತಲ್ಲ ಸ್ವಲ್ಪ ಕೆಳಗೆ ಹೋಗ್ಬೇಕು. ಇಲ್ಲಿ ಬರತೈತಿ. ಮೊದಲೇ ನನ್ನ ಹೆಲ್ಮೆಟ್ ಕೆಳಗೆ ಬೀಳತೈತಿ. ಸೊ ಇಫ್ ಇನ್ ಕೇಸ್ ಇದು ಹೆಲ್ಮೆಟಿಗೆ ಟಚ್ ಆತಂದ್ರೆ ಇನ್ನೂ ಹೆಲ್ಮೆಟ್ ಕೆಳಗೆ ಬೀಳ್ತೈತಿ. ನಾನು ಅಪ್ಪ ಹಿಂಗೆಲ್ಲ ಐತಿ. ಆಮೇಲೆ ಇಲ್ಲಿ ಭಾಳ ಹಿಂಗೆ ಹ್ಯೂಮಿಡಿಟಿ ಐತಿ. ಡಿಹೈಡ್ರೇಷನ್ ಆಗಬಾರ್ದು ಅಂತಂದು ಮತ್ತು ಅವ್ರು ಇದನ್ನು ತೊಗೊಂಬಂದಿದ್ರು, ಏನಂತಾರೆ ORS ಟೈಪ್ ಎಲೆಕ್ಟ್ರೋ ORS ತಂದಿದ್ರೆ ಹರ್ಷ ಮುನ್ನ ಮತ್ತು ಪ್ರಸಾದ್ ಅವರ. ಮತ್ತು ಅದನ್ನು ಕುಡಿದ ಈಗ ಫೀಲಿಂಗ್ ಬೆಟರ್. 450 ಏನೈತಲ್ಲ ಇದು ಸ್ಟಾರ್ಟ್ ಆಗ್ತೈತಿ ಸೆಲೆಕ್ಷನ್ ಫಾರ್ ಟುಮಾರೋ ರೇಸ್. ಇವತ್ತು ಯಾರು ಸೆಲೆಕ್ಟ್ ಆಗ್ತಾರಲ್ಲ ಅವ್ರಿಗೆ ನಾಳೆ ರೇಸ್ ಟ್ರ್ಯಾಕ್ನಾಗ ಬಿಡ್ತಾರೆ. ಇವಾಗ ಟೈಮಿಂಗ್ನಿಂದ ಸೆಲೆಕ್ಟ್ ಮಾಡತ್ತಾರೆ. ಈಗ ಸೆಲೆಕ್ಟ್ ಆದರೆ ನಾಳೆ ರೇಸ್ ಟ್ರ್ಯಾಕ್ನಾಗ ನಿಂದಿರ್ತಾರೆ. 1 2 3 4 5 6 7 8 ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ ಅವ್ರು. ಪೊಸಿಷನ್ ಅಲ್ಲಿಂದ ರೇಸ್ ಬಿಡ್ತಾರೆ ನೋಡ್ರಿ. ಅದ್ರಾಗ ಪ್ರೋದವ್ರು ಅದಾರೆ, ನ್ಯಾಷನಲ್ ರೇಸರ್ಸ್ ಅದಾರ. ಅವ್ರು ಹುಟ್ಟಿದಾಗಿಂದ ಟ್ರ್ಯಾಕ್ನಾಗ ಬೆಳೆದವ್ರು ಅದಾರ. ಅಂಥವ್ರ ಜೊತೆ ನಾವು ಕಾಂಪೀಟ್ ಮಾಡ್ಬೇಕು. ಅವ್ರು ಹೆಂಗಂದ್ರೆ ಆಬ್ವಿಯಸ್ಲಿ ನೋಡ್ರಿ, ನಾವು ದಿಸ್ ಇಸ್ ಮೈ ಫಸ್ಟ್ ಟ್ರ್ಯಾಕ್, ಫಸ್ಟ್ ರೇಸ್. ಅವ್ರು ಕಂಪೇರ್ ಮಾಡಿದರೆ ಭಾಳ ಇದೆ. ಅವರೆಲ್ಲ ಅವಾಗಿನ ಇಯರ್ಸ್ದಿಂದ ಪ್ರಾಕ್ಟೀಸ್ ಮಾಡತ್ತಾರೆ. ಅವ್ರು ಆರಾಮ್ ಓವರ್ಲ್ಯಾಪ್ ಮಾಡ್ಕೊಂಡು ಬರ್ತಾರೆ. ನಮಗೆ ನಾವು ಹೋಗ್ತಿರ್ತೇವ್ರು ಅಂತ. ಈಗ ಪ್ರಾಕ್ಟೀಸ್ನಾಗ ಓವರ್ಲ್ಯಾಪ್ ಮಾಡತ್ತಾರೆ. ನಾವು ಸುಮ್ಮನೆ ನಮ್ಮ ಪಾಡಿಗೆ ಹೊಳ್ಸಾತೀವಿ ಸೈಡಿಂದ. ನಂಗೆ ಹಿಂಗೆ ಬಂದರೆ ಅಪ್ಪ ಹಿಂಗೆಲ್ಲ ಐತಿ. ನೋಡೋಣ ಅಂತ ಏನಾಗ್ತೈತೆ ಅಂತ. ಇವತ್ತು ಕ್ವಾಲಿಫೈಯರ್ಸ್ ಐತಿ. ಲೆಟ್ಸ್ ಸಿ. ಹಾಯ್ ಫ್ರೆಂಡ್ಸ್, ನಾವು ಪ್ರತೀಕ್ಷಾ ಅವ್ರ ಜೊತೆ ಬಂದ್ಬಿಟ್ಟು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ. ಅನ್ಸು ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಸೆಲೆಕ್ಷನ್ಸ್ ಏನೇನೈತಲ್ಲ ಏನು ಬಿಟ್ಟಿಲ್ಲಲ್ಲ. ಒಂದ್ಸಲ ಚೆಕ್ ಮಾಡಕ್ಕೆ ಬಂದೀನಿ ನಾನು. ನೋಡಿರಿ ಹೆಲ್ಮೆಟ್ ಬ್ಯಾಗ್ ಇಲ್ಲಿ ನೋಡಿರಿ ಫುಲ್ ಟ್ರಾಕ್ನಾಗ ಬೈಕ್ ನಿಲ್ಲಿಸ್ತಾರೆ. ಪ್ರಾಕ್ಟೀಸ್ ಆತ. ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಬಿಟ್ರೆ ಆಮೇಲೆ ಇದು ಬಿಟ್ರೆ ಟ್ರ್ಯಾಕಿಗೆ ಇವು ಎಷ್ಟು ಚಂದ ತೆಗ್ದಾರ. ಫುಲ್ಲೆಲ್ಲ ಟೈರ್ಸ್ ತೆಗ್ದಾರೆ ಬೈಕದ್ದು ನೋಡ್ರಿ. ಸೊ
ಈಗೆಲ್ಲ ಹೊಂಟೈತ್ರಿಪ್ಪ ಅಂತಂದ್ರೆ ಈಶಾ ಫೌಂಡೇಶನಿಗೆ ನಾವು ಮೊನ್ನೆ ಹೋಗಿದ್ವಲ್ಲ ಅದು ಹೋಗಿಗ ಇವತ್ತು ಯಾಕೆ ಹೊಂಟೈತ್ರಿಪ್ಪ ಅಂತಂದ್ರೆ ಅದು ಲೇಸರ್ ಶೋ ನೋಡಕ್ಕೆ ಹೊಂಟಿವಿ. ಇವತ್ತು ಟೈಮ್ ಕೂಡಿ ಬಂದಿತ್ತು ಅದು ಮನ್ನಿಂದ ನೋಡತ್ತೇವೆ ನಾವು ಫಸ್ಟ್ ಟೈಮ್ ನೋಡತ್ತೇನೆ, ನಾ ಯಾವತ್ತೂ ನೋಡಿಲ್ಲ ಹಿಂಗೆ ಲೇಸರ್ ಶೋ ಅದು ಹೋಗಿದೆ ನೋಡತ್ತೀನಿ. ಲೆಟ್ಸ್ ಗೋ, ಮಸ್ತ್ ಇರ್ತೈತಿ. ನನ್ನ ಫ್ಯಾಮಿಲಿ ಇಲ್ಲೇ ಫ್ಯೂಲಪ್ ಮಾಡ್ಸಕ್ಕೆ ಬಂದೈತಿ. ಇಲ್ಲೇ ಆಯ್ತು 6:25 ಆತ, 7 ಗಂಟೆಗೆ ಸ್ಟಾರ್ಟ್ ಅದ ಲೇಸರ್ ಶೋ. ಇಲ್ಲಿಂದ 40 ಕಿಲೋಮೀಟ್ರ್ ಐತಿ, ಹೋಗಕ್ಕೆ 1 ತಾಸು ಅಂತ ತೋರ್ಸತೈತಿ. ಸೊ 7:30 ಅದು ರೀಚ್ ಆಗ್ಬೋದು, ನಾವು ಗೊತ್ತಿಲ್ಲ ಏನಾಗ್ತೈತಿ. ಬರೀ 10 ನಿಮಿಷ ಲೇಸರ್ ಶೋ ಇರ್ತೈತಂತ. ನೋಡು ಸಿಕ್ತಂದ್ರೆ ಫೈನ, ಇಲ್ಲ ಅಂದ್ರೆ ಫೈನ್. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಶಾ ಫೌಂಡೇಶನ್ ಏನು ಹೋಗತ್ತಿದ್ವಲ್ಲ ಲೇಸರ್ ಶೋ ನೋಡಕ್ಕೆ ಕ್ಯಾನ್ಸಲ್ ಆತ. ಯಾರು ಸಂಬಂಧ್ರಿಪ್ಪ ಅಂತಂದ್ರೆ ಇವ್ರು ಪ್ರಸಾದ್ ಅವ್ರು ಲೇಟ್ ಮಾಡಿದ್ರೆ, ಪ್ರಸಾದ್ ಅವ್ರು ಮತ್ತು ಹರ್ಷ ಅವ್ರು ನಿಮ್ಮ ಸಂಬಂಧ ಲೇಟ್ ಆತ ಅಂತ ಹೇಳತ್ತೇನೆ. ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ನಿಂತು ಬಿಟ್ಟಾರ. ಅದು 7 o'clock ಶೋ ಸ್ಟಾರ್ಟ್ ಆಗ್ತೈತಿ, 10 ನಿಮಿಷ ಇರ್ತೈತಿ ರೀ ಅದಕ್ಕೆ. ಎಷ್ಟು ಗಂಟೆ ಸ್ಟಾರ್ಟ್ ಆಗ್ತೈತಿ ಗೊತ್ತಿಲ್ಲ, 10 ನಿಮಿಷ ಇರ್ತೈತೆ ಅದು. ಮತ್ತು ಅಲ್ಲಿ ಮಠ ಹೋಗಿ ಏನು ಮಾಡಿದೆ, ಇಲ್ಲಿಂದ 47 ಕಿಲೋಮೀಟರ್ ಸಮಥಿಂಗ್ ಇತ್ತು. ಅದಕ್ಕೆ ಇವ್ರ ಸಂಬಂಧ ಕ್ಯಾನ್ಸಲ್ ಆಗಿತ್ತು. ಇವರೇ ಮತ್ತು ಇವರೇ ಕ್ಯಾನ್ಸಲ್. ಅದು ಹಾಕೋಲ್ಲ, ನಾ ಕಟ್ ಮಾಡ್ತೀನಿ. ಇಲ್ಲ ರೀ, ಆಲ್ರೆಡಿ ಲೇಟ್ ಆಗಿತ್ತಲ್ಲ ಅದಕ್ಕೆ ಮತ್ತೆ ಯಾಕೆ ಸುಮ್ಮನೆ ಹೋಗುದೆ ಅಂತಂದು ಅವ್ರು ಆಲ್ರೆಡಿ ಫಸ್ಟ್ ಹೋಗಿದ್ದವ್ರು ಪ್ರಸಾದ್ ಅವರು ಮತ್ತು ಕೋಮಲಕ್ಕ ಅವ್ರು ಹೋಗಿದ್ರೆ. ಮತ್ತೆ ನೆನೆಸ್ತೆ ಸುಮ್ಮನೆ ಇಷ್ಟು ಗಡ್ಬಡ್ ಮಾಡಿ ಹೋಗುದೆ, ಅಲ್ಲಿ ಸಿಗಲಿಲ್ಲ ಅಂದ್ರೆ ಏನು ಮಾಡ್ತೀರಿ ಅಂತ ಅದಕ್ಕೆ ಬಿಡ್ತೇವೆ. ನಾಳೆ ಹೊಂಟೈತಿ ಈಶಾ ಫೌಂಡೇಶನ್ಗೆ. ಈಗ ನಿನ್ನೆ ಬೇರೆ ರೂಮ್ನಾಗ ಇದ್ವಿಲ್ಲ, ಇವತ್ತು ಬೇರೆ ರೂಮ್ನಾಗ ಐತಿ. ಬೇರೆ ಅಲ್ಲಿ ಚೆಕ್ಔಟ್ ಮಾಡಿ ಇಲ್ಲಿ ಬಂದೀವಿ. ಆ್ಯಂಡ್ ನೋಡು ಅಂತ ರೂಮ್ ತೋರ್ ಕೊಡ್ತೀನಿ, ನಾನು ನಿಮ್ಗೆ ಹೆಂಗೆ ಗೊತ್ತಿಲ್ಲ. ಸೊ ಲಗೇಜ್ ಎಲ್ಲ ಇಲ್ಲೇ ಇಟ್ಟು ಅವಾಗಿಂದ ಮುಂಚೆಯಿಂದ ಲಗೇಜ್ ಎಲ್ಲ ಇಟ್ಟೆ ಸ್ವಲ್ಪ ಫ್ರೆಶ್ ಅಪ್ ಆಗಿ. ಇಲ್ಲಿ ಅದು ಇವ್ರ ಕೆಫೆ ಐತಂತ ಅನ್ನತಾರೆ, ಬಟ್ ಅಕ್ಕ ಏನು ಅನ್ನತ್ತಾಳೆ ಎಲ್ಲರೂ ಊಟಕ್ಕೆ ಹೋಗುದು ಅಂತ ಅನ್ನತ್ತಾಳೆ. ನಂಗೆ ಚಹಾ ಕುಡಿಸಿದ್ರೆ ಸಾಕಾಗೈತ್ರಿಪ್ಪ, 1 ಕಪ್ ಚಹಾ ಕುಡಿಸ್ ಅಂತ ಹೇಳತ್ತೇನೆ ನಾನು. ಯಾಕಂದರೆ ಮುಂಜಾನೇನೂ ಕುಡ್ದಿಲ್ಲ, ನಿನ್ನೇನೂ ಕುಡ್ದಿಲ್ಲ. ಅದ್ರ ಸಂಬಂಧ ಚಹಾ ಕುಡಿದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ತಿದೆ. ಅದ್ರ ಸಂಬಂಧ ನಾನು ವ್ಲಾಗ್ ಮಾಡತ್ತೀನಿ. ನಂಗೆ ಹೆಂಗೆ ನೋಡತ್ತಾಳೆ 10th ಸ್ಟ್ಯಾಂಡರ್ಡ್ ಮುಗ್ದೈತಕ್ಕಿದ್ದು ಎಕ್ಸಾಮ. ಫುಲ್ ಪಂಟ್ ಹೊಡತ್ತಾಳಕಿ, ಫುಲ್ ವೆಕೇಶನಿಗೆ ಬಂದಾಳ. ಚಹಾ ಕುಡಿದ್ರೆ ಸ್ವಲ್ಪ ಗರಮ್ ಇರ್ತೈತಿಲ್ಲ, ತಲಿಬೇಕು ಶಾಂತ ಇರ್ತೈತಿ, ಕಾಮ್ ಪೀಸ್. ಆಲ್ ಇಸ್ ವೆಲ್ ನೋಡು. ನಾನು ಆಮೇಲೆ ಅದು ಸೆಲೆಕ್ಷನ್ ಏನೇನು ಆತ ಹೇಳ್ತೀನಿ ನಾನು ನಿಮಗೆ ಲಿಸ್ಟ್ ಚಂದಕ್ಕೆ ಪ್ರಾಪರಾಗಿ ಹೇಳ್ತೀನಿ, ಹಿಂಗಾತ ಹಂಗಾತಂತ. ಸೊ ಯಪ್ಪ ಒಬ್ರು ಯಾರೋ ಬಿದ್ದರೆ ಎಷ್ಟು ಹೊಲಸು ಬಿದ್ರೇನಪ್ಪ. ಅವ್ರ ಬೈಕಿದ್ದು ಹಿಂದಿನ ಏನೈತಲ್ಲ ಸೀಟ್, ಪಿಲ್ಲನ್ ಸೀಟೆ ಫುಲ್ ಹಿಂಗೆ ಮುರಿದೈತಿ ಹಿಂಗೆ. ಅದು ಒಬ್ರು ಅನ್ನತ್ತಾರ ಅವರು ಗಾಡಿಗೆ ಗುದ್ದಿದ್ರು ಅಂತ ಅನ್ನತ್ತಾರ. ಹಿಂಗೆ ಕಾರ್ನರ್ ಹಿಂಗೆ ಇರ್ತೈತಲ್ಲ, ಹಿಂಗೆ ಇತ್ತಾಗ ಒಳಗ್ಬಿಟ್ಟು ಅವ್ರು ಸೀದಾ ಗಾಡಿಗೆ ಗುದ್ದಿದ್ರು ಅಂತ ಅನ್ನತ್ತಾರ. ಇನ್ನೊಂದು ಸ್ವಲ್ಪ ಜನ ಏನು ಅನ್ನತ್ತಾರ ಅಂತಂದರೆ ಅವ್ರು ಹೋಗಿ ಗುದ್ದಿದ್ರೆ ಬೈಕ್ ಅವ್ರ ಮೇಲೆ ಹೋದ, ಬೈಕ್ ಅವ್ರ ಮೇಲೆ ಬಿತ್ತಂತೆ. ಏನಾದ್ರು ಗೊತ್ತಿಲ್ಲ ರೀಪ್ಪ, ನನಗೆ ಒಂದು ಟೈಪ್ ಅನ್ಸತ್ತೈತಿ. ಯಾಕಂದರೆ ಅವ್ರ ಜೊತೆ ಮಾತಾಡ್ಕೊಂಡು ಮುಂತಿದ್ವಿ ನಾವು. ಆಲ್ರೆಡಿ ಲೈಕ್ ರೈಡರ್ಸ್ ಎಲ್ಲ ಹಲವಾರು ಫ್ರೆಂಡ್ಸ್ ಇರ್ತಾರೆ. ಅವ್ರಿಗೆ 2 ಪಾಪೋದಾರ, ಅವ್ರಿಗೆ ರೇಸಿಗೆ ಬಂದಾರ. ಗುಡ್ ರೇಸ್ನಾಗ ಅದಿರಿ ಅಂದ್ರೆ ಆಬ್ವಿಯಸ್ಲಿ ಭಾಳ ರಿಸ್ಕ್ ಇರ್ತೈತೆ ನಿಮಗೆ. ಎಷ್ಟೊಂದು ಜನ ಸರ್ಜರೀಸ್, ಡಿಸ್ಲೊಕೇಟ್, ಬೋನ್ ಕ್ರ್ಯಾಕ್ ಏನೇನೋ ಆಗ್ಬಿಟ್ಟವು ಎಲ್ಲ ಹಂಗೆ. ಮತ್ತೆ ಆಬ್ವಿಯಸ್ಲಿ ಇಫ್ ಯು ವಾಂಟ್ ದೆನ್ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್. ಎಲ್ಲ ನಸೀಬ. ಸೊ ಹಿಂಗಿಲ್ಲಾಂದ್ರೆ ನಿಮಗೆ ಆಮೇಲೆ ಸಿಗ್ತೀನಿ ಫ್ಯಾಮಿಲಿನ. ಇಷ್ಟೇ ರೂಮ್ ನಮ್ದಂಗೆ ಐತಿ. ಆ್ಯಂಡ್ ಸೊ ಈಗೇನು ಪ್ಲ್ಯಾನ್ ಮಾಡತ್ತೀರಪ್ಪ ಅಂತಂದ್ರೆ ಇಲ್ಲೇ ನಿಯರ್ ಬೈ ಮಾಲ್ 12 ಕಿಲೋಮೀಟರ್ಸ್ ಐತಂತೆ. ಸೊ ಮಾಲ್ ಹೋಗೋಣ ಅಂತ ಅನ್ನತೈತಿ. ಇಲ್ಲೇ ಮಾಲ್ ಹೋಗ್ಬೇಕು, ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಾಲಿಗೆ ಹೋಗ್ತಿತ್ತಂತೆ. ಆ್ಯಂಡ್ ನೋಡೋ ನಂತರ ಏನಾಗ್ತೈತಿ ಗೊತ್ತಿಲ್ಲ. ಮುಖ ತೊಗೊಂತೀನಿ ಫಸ್ಟ್, ಯಾಕಂದ್ರೆ ಫುಲ್ ನೋಡ್ರಿ ಇಲ್ಲಿ ಮುಖ ಹೆಂಗಾಗೈತಿ. ಅದ್ರಾಗ ಇಲ್ಲಿ ಚೋಟು ಪಿಂಪಲ್ಸ್ ಆಗಿಬಿಟ್ಟೈತಿ. ಸಮ್ಟೈಮ್ಸ್ ಡಸ್ಟ್ ಸಂಬಂಧ ಆಗ್ತೈತಿ, ಸಮ್ಟೈಮ್ಸ್ ಸ್ಟ್ರೆಸ್ ಸಂಬಂಧ ಆಗ್ತೈತಿ. ಸೊ ಡಿಪೆಂಡ್ಸ್. ಬಟ್ ನಂಗೆ ಡಸ್ಟ್ ಅಲರ್ಜಿ ಆದಿದೇನಿಲ್ಲ. ನೋಡೋಣ ಸರ್, ಇರಲಿ ಬಿಡ್ರಿ ಗೈಸ್. ಆ್ಯಂಡ್ ನೋಡೋಣ ಸೊ ಫ್ಯಾಮಿಲಿ ಈಗ ಇಲ್ಲೇ ಮಾಲಿಗೆ ಬಂದೈತಿ. ಮಸ್ತ್ ಐತಿ ಫುಲ್ ಮಾಲ್. ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ, ನೋಡ್ಬೇಕು. ಈಗ ಹೊಂಟೀವಿ, ನೋಡೋಣ ಹೆಂಗೈತೆ ಅಂತಂದ್ರೆ. ಇವತ್ತು RCB ಮ್ಯಾಚ್ ಒಂದು ಐತ್ರಿಪ್ಪ. RCB ಮತ್ತು SRH ಫಸ್ಟ್ ಮ್ಯಾಚ್. ಅದು ನೋಡೋಕ್ಕಾಗತ್ತಿಲ್ಲ, ಯಾಕಂದ್ರೆ ಇಲ್ಲಿ ಹೊರಗೆ ಬಂದ್ವಿಲ್ಲ. ಆಮೇಲೆ ಸೆಕೆಂಡ್ ಇನ್ನಿಂಗ್ಸ್ ನೋಡ್ತೀವಿ. ಸೆಕೆಂಡ್ ಇನ್ನಿಂಗ್ಸ್ ನೋಡ್ತೀವಿ. ಯಾಕಂದ್ರೆ ನಮ್ಮ RCB ಈಸ್ ಗುಡ್ ಅಟ್ ಚೇಸಿಂಗ್. ಮಸ್ತ್ ಚೇಸ್ ಮಾಡ್ತಾರೆ, ಮಜಾ ಬರ್ತೈತೆ ಅವಾಗ ಮ್ಯಾಚ್ ನೋಡೋಕೆ. ಮಾಲ್ ಭಾರಿ ಐತಲ್ಲ, ನಂಗೆ ಮೆಟ್ರೋ ಗತ್ಲೆ ಕಾಣತ್ತೈತಪ್ಪ ಇದು ಫುಲ್. ಟ್ರೈನ್ ಐತೆ ನೋಡಿ. ಟ್ರೈನ್ ಐತಿ, ಮೆಟ್ರೋ. ಫ್ಯಾಮ್ಲಿ ಇಲ್ಲೇ ಸುಮ್ಮ ಮಾಲ್ ಅಡ್ಡಾಡತೈತಿ. ಆ್ಯಂಡ್ ಇಲ್ಲಿ ನೋಡ್ರಿ, ಇಲ್ಲಿ ಇದು ನೋಡತ್ತೈತಿ ಐಪ್ಯಾಡ್ ನಂಗೆ ಗೇಮ್ ಮಾಡತ್ತೈತಿ. ಬಂದಿರೋದು ಬೀಳ್ಬೇಕಿತ್ತೆ. ಇಲ್ಲಿ ಸ್ನೋ ಪಾರ್ಕ್ ಐತಂತ. ಈ ಹೋಗುನು ಸ್ನೋ ಫ್ಯಾಂಟಸಿ. ಓಕೆ, ನಾಟ್ ಸ್ನೋ ಪಾರ್ಕ್, ಓಕೆ, ಸ್ನೋ ಫ್ಯಾಂಟಸಿ. ಆದ್ರೆ ಇಲ್ಲಂತೂ ಫುಲ್ ಶೆಕೆ ಐತಿ, ಟೆಂಪ್ರೇಚರ್. ಓಕೆ, ಹೋಗ್ಬೋದು. ನೋಡೋಣ ಟೆಂಪ್ರೇಚರ್ ಎಷ್ಟೈತೆ ಅದು ನೋಡೋಣ. ಅದ್ರ ಮೇಲೆ ಫೇವ್ರೇಟ್ ನಾ ಎಲ್ಲ ಫುಲ್ ಹಿಂಗೆ ಇಲ್ಲಿ ಹಾಟ್ ವೀಲ್ಸ್ ಇರುತ್ತೆ. ಹಾಟ್ ವೀಲ್ಸ್
छोटू छोटू ಕಾರ್ ಮತ್ತೆ ಅದರ ಇದ್ರ ತಗೊಂಡು ಹೋಗುದು ಬಟ್ ಈ ಬೈ ಎಷ್ಟು ಕ್ಯೂಟ್ ಐತಿ ಭಾಳ ಕ್ಯೂಟ್ ಐತಿ ಬಟ್ ಭಾಳ ಕ್ಯೂಟ್ ಐತಿ ಅದು ಮತ್ತೆ ಅದೈತಿ ನೋಡು ಯಾವುದು ಈ ಬೈ ಬೈ ಡ್ಯೂಕ್ 890 ಅದು ಡ್ಯೂಕ್ 890 ಅದು ಬೇಡ ಬ್ಲೂ ಕಲರ್ ಇದು ಇದು ಹಾರ್ಲಿ 2000 cc ಹಾರ್ಲಿ ನಾ ಟ್ರ್ಯಾಕ್ಟರ್ ತಗೊಂಡ್ ಹೋಗ್ತೀನಿಪ್ಪ ನಮ್ಮ ಅಣ್ಣಗಂತ ವಾಸಿ ಇರ್ತಾವ ನಾ ಟ್ರ್ಯಾಕ್ಟರ್ ಈ ಹಾಟ್ ವೀಲ್ಸ್ ಬೇಡ ಈ JCB ಮೂಮೆಂಟ್ ಆಗ್ತೈತ ಅದೇ ನೋಡ್ರಿ ಫ್ಯಾಮಿಲಿ ನೋಡ್ರಿ ಇಲ್ಲಿ ಎಷ್ಟು ಚಂದ ಐತಿ ಫುಲ್ಲಿಂಗ್ ಡೋರ್ಸ್ ಅದು ತೆಗಿಬೋದು ಹುಡ್ ತೆಗಿಬೋದು ಮಸ್ತ್ ಐತಿ ಮತ್ತೆ ಅದು ಫುಲ್ಲಿಂಗ್ ಹೆಂಗಿರ್ಬೇಕಂತ ನೋಡಿದ ಕೂಡ ಬೈ ವಾವ್ ಇದು ಮನೆಗೆ ಬೈಬೇಕು ನಾ ಅಂತ ಹಂಗಿರ್ಬೇಕು ಹಂಗೆ ಯಾವ್ದಿಲ್ಲ ಇದು ಭಾಳ ಕ್ಯೂಟ್ ಅದ ಇದು ನೋಡ್ರಿ ಇಲ್ಲಿ ಹೆಂಗೈತಿ ಚೋಟು ಸಹ ಪಿಂಕ್ ಕಲರ್ ಐತಿ ಇಲ್ಲೈತಿ ಮತ್ತು ಟ್ರ್ಯಾಕ್ಟರ್ ಐತಿ ಆಂಬುಲೆನ್ಸ್ ಯಾವ ತೊಗೊಂಡು ಹೋಗ್ತಾನೋ ಮಾರ ಕಸದ ಗಾಡಿ ಐತಿ ನೋಡ್ರಿ ಇಲ್ಲಿ ನೋಡ್ರಿ ಟ್ರ್ಯಾಕ್ಟ್ರು ಭಾಳ ಚಂದ ಐತಿ ರೆಡ್ ಕಲರ್ ಟ್ರ್ಯಾಕ್ಟ್ರ್ ನಮ್ಮ ಮನಾಗಂತ ಭಾಳ ಸೇರ್ತಾವ ಟ್ರ್ಯಾಕ್ಟ್ರ್ ಆಮೇಲೆ JCB ಅಂಥವೆಲ್ಲ JCB ಐತಿ ಟ್ರಕ್ ಐತಿ ಅದು ಬಿಟ್ಟು ಇಂಥದ್ದೆಲ್ಲ ಚಲೋ ಇಲ್ಲ ನಮ್ಮ ನೋಡ್ರಿ ಡ್ಯೂಕ್ 890 ಡ್ರ್ಯಾಗನ್ ಅದು ಬಿಟ್ಟು ಇದೆಲ್ಲ ಇದೇ ಚಲೋ ಐತಪ್ಪ ಇದೆಲ್ಲ ಗೊಂಬೆ ಐತಿ ಬೇಡ ನಮ್ಗೆ ನಾಟ್ ಮೈ ಟೈಪ್ ಅದು ಮತ್ತು ಇಲ್ಲಿ ಹಲ್ಕುರೇ ಕಾರಿ ಹಲ್ಕು ಎಲ್ಲ ಕಡೆ ಕಂಡ ಬಿಡ್ತಾನೆ ನೋಡ್ರಿ ನಂಗೆ ಹಲ್ಕುರೇ ಇದಕ್ಕೆ ಯಾಕಾರ ರೀ ಓ ನೈಸ್ ಇದು ನೋಡ್ರಿ ಇಲ್ಲಿ ಟ್ರಕ್ ಕಾರ್ ಎಲ್ಲ ಐತಿ R1 ನೈಸ್ ಅದ್ರಾಗ ನಮ್ಮ ಡ್ಯೂಕ್ ಇರಬೇಕಿತ್ತು R1 ಐತಿ ಎರಡು ಲ್ಯಾಂಬರ್ಗಿನಿ ಹುರಕ್ಕನ್ ಅಲ್ಲೇನೋ ಅದಾವ ಒಂದು ಬರೀ ನೋಡು ಇಲ್ಲೇ ಈ ಬೈ ಎಷ್ಟು ಅದಾವ ಹೇಳ್ರಿ ಎಷ್ಟೊಂದು ಕಾರ್ ಅದಾವ ಬೈ ಇಲ್ಲಿ ನೋಡ್ರಿ ಇಲ್ಲೇ ಫುಲ್ ಟಾಯ್ ಐತಿ ಫುಲ್ ಟಾಯ್ದೈತಿ ಬೈ ನೋಡ್ರಿ ಇಲ್ಲೇ ಬೈ ಸಾಬ್ ಓಪನ್ ಆಕೈತಿ ನೋಡ್ರಿ ಐ ಥಿಂಕ್ ಇದು ಮುರಿಯಂಗಿಲ್ಲ ಇದು ಓಪನ್ ಆಗ್ತೈತಿ ಹಿಂಗೆ ಓಪನ್ ಆಗ್ತೈತಿ ಅದು ಇದು ಓಪನ್ ಆಗ್ತೈತಿ ಐ ಗೆಸ್ ಡಿಕ್ಕಿನೂ ಓಪನ್ ಆಗ್ತೈತಿ ಹುಡ್ಡು ಓಪನ್ ಆಗ್ತೈತಿ ಅನಿಸ್ತೈತಿ ಓಹೋ ನೈಸ್ ಇದೆಷ್ಟು ಕ್ಯೂಟ್ ಐತಲ್ಲ F1 F1 ಮತ್ತಿದು ಯಾವುದಿಲ್ಲ G-Wagon ಇಲ್ಲಿ ತೆಗೆದು ಇಟ್ಟಿದ್ದೆ ಐತಲ್ಲ GTR ಇದು ತೆಗಿತೈತಿ ನೋಡಿ ಮುಂದಿನ ಹುಡ್ ತೆಗಿತೈತಿ ಇದು ತೆಗಿತೈತಿ ಸ್ಪೈಡರ್-ಮ್ಯಾನ್ ಎಡಿಷನ್ ಇದ್ಕಿಂಡ್ರಿ ತೊಗೊಂಡೋಗಿನ ತಿನ್ನಾಕ್ ಬಂದೈತಿ ಇಲ್ಲಿ ಯಾರೋ ಸಣ್ಣ ಹುಡುಗರು ಅದನ್ನ ಇದನ್ನ ಬಿಟ್ಟೋಗ್ಯಾರಿ ಹಿಂಗೆ ಮಾಡಿದ್ರೆ ಗ್ಲೋ ಆಗ್ತೈತಲ್ಲ ಇವ್ರು ಅದನ್ನ ಮನೆಗೆ ಹೋಯ್ತೆ ನನ್ನ ಹತ್ತಾರ ತಗೊಂಡೋಗತ್ತಾರ ಛೇ ಓ ಬೈ ಐ ಗೆಸ್ ವೆನಮ್ ಬಂದಿದೆ ವೆನಮ್ ಬ್ಯಾಟ್ಮ್ಯಾನ್ ಗೊತ್ತಿಲ್ಲ ಎಲ್ಲರೂ ಏನೇನತ್ತಿದ್ರೆ ಸ್ಪೈಡರ್-ಮ್ಯಾನ್ ರೇರ್ ಸಿಗಾದೈತೆ ಅನ್ನತ್ತಿದ್ರೆ ಬಟ್ ವೆನಮ್ ರೇರ್ ಸಿಗಾದೈತೆ ಇಲ್ಲ ಇದು ವೆನಮ್ ಅಲ್ಲ ವೆನಮ್ ಇದು ಇಲ್ಲ ಇದು ವೆನಮ್ ಇದು ಸ್ಪೈಡರ್-ಮ್ಯಾನ್ ನಂಗೆ ಇದು ಸಿಕ್ಕೈತಿ ಇದು ಸಿಕ್ಕೈತಿ ಸ್ಪೈಡರ್-ಮ್ಯಾನ್ ಸೆಕೆಂಡ್ ಟ್ರೈಗ ಕೆಂಡ್ರುಜ ಸಿಕ್ತು ಎಷ್ಟೊಂದು ಜನ ಕೆಂಡ್ರುಜ ಅನ್ನತ್ತಿದ್ರು ಅಲ್ಲ ಸರಿ ಸ್ಪೈಡರ್-ಮ್ಯಾನ್ ಅನ್ನತ್ತಿದ್ರು ಕಟ್ ಮಾಡ್ತಿರ್ಪ ನಾನು ಹಾಕೋದಿಲ್ಲ ಅವ್ರಿಗೆ ಇದನ್ನ ಏನು ಮಾಡತ್ತೇನಪ್ಪ ಅಂದ್ರೆ ನಾನು ಇದು ಆ್ಯಕ್ಷನ್ ಮಾಡತ್ತೇನೆ ಅಕ್ಕ ಇದು ಆ್ಯಕ್ಷನ್ ಅಂತ ಅಲ್ಲಪ್ಪ ಹಂಗೆ ಮಾಡಿ ಫೋಟೋ ತಗೊಳತ್ತಿ ಅದೇ ಹಿಂಗೆ ಮಾಡತ್ತಿಲ್ಲ ಆಯ್ತು ನೀವು ಮಾಡ್ತೀವಿ ನೀವು ಮಾಡ್ತೀವಿ ಸ್ಪೈಡರ್-ಮ್ಯಾನ್ ಫೈನಲ್ ಗೈ ಹಾಂ ಸ್ಪೈಡರ್-ಮ್ಯಾನ್ ಮಾಡ್ತೀವಿ
ಆ್ಯಂಡ್ ಇಲ್ಲ ಎಕ್ಸ್ಕ್ಯೂಸ್ ಮಿ ಸರ್ ಒಂದೇ ಇಂಗ್ಲೀಷ್ ಬರ್ದಿಲ್ಲ ಯಾ ಅಂತ ಬೈ ಟು ಗೆಟ್ ಟು ಫ್ರೀ ಬೈ ಟು ಗೆಟ್ ಟು ಫ್ರೀ ಸಿ ಎಸ್ ಕೆ ಸಿಗತ್ತೈತಿ ಬೈ ಟು ಗೆಟ್ ಟು ಫ್ರೀನಾಗ ಸಿ ಎಸ್ ಕೆ ಸಿಗತ್ತೈತಿ ನಮ್ದು 5,600 ರೂಪಾಯಿ ಅಂಗಿ ಬಿಕಾಸ್ ಬ್ರ್ಯಾಂಡ್ ಜೈ ಆರ್ ಸಿ ಬಿ ನೀವು ಹೋಗ್ಬಿಡಿ ಜೈ ಆರ್ ಸಿ ಬಿ ಆರ್ ಸಿ ಬಿ ಜೈ ಈ ಸಲ ಕಪ್ ನಮ್ಮದೇ ಗಾಯ್ಸ್ ಮಾಲ್ ಅಡ್ಡಾಡಿದ ಕೂಡ ನೆಕ್ಸ್ಟ್ ಪಿಜ್ಜಾ ತಿಂದ್ವಿ ಲೈಟಾಗಿ ಏನಾದ್ರು ತಿನ್ನೋಣ ಹೊರಗೆ ಊಟ ಮಾಡೋಣ ಅಂತಂದು ಪಿಜ್ಜಾ ತಿನ್ಸಿದ್ರೆ ನೋಡ್ಬೇಕು ಈಗ ಹೊರಗೆ ಊಟ ಮಾಡಿದ್ರೆ ಮಾಡ್ತಾ ಇಲ್ಲಾಂದ್ರೆ ಸೀದಾ ರೂಮಿಗೆ ಹೋಗಿ ಗುಡ್ ನೈಟ್ ಸಾರಿ ಆರ್ ಸಿ ಬಿ ಮ್ಯಾಚ್ ಐತಲ್ಲ ಅದು ನೋಡ್ಬೇಕು ಲೆಟ್ಸ್ ಎಂಜಾಯ್ ಆರ್ ಸಿ ಬಿ ಮ್ಯಾಚ್ ಎಂಜಾಯ್ ಫ್ಯಾಮಿಲಿ ಡಾಮಿನೋಸ್ ನಂಗೆ ನೋಡಿರ್ಬೋದು ನೀವು ಅಲ್ಲೊಂದು ಬ್ಯಾಂಡ್ ಇತ್ತಲ್ಲ ಬಂದಾರ ತೋರಿಸ್ರಿ ನೋಡ್ರಿ ಸ್ಟೋರಿ ಮಾಡ್ಕೊಂಬಂದಾರ ನನ್ನ ಬ್ಯಾಂಡ್ ಅದೇನೋ ಗ್ಲೋ ಆಕೈತಂತೆ ಯಪ್ಪ ಇವ್ರು ಮ್ಯಾಪ್ ತಪ್ಪ ಹೇಳ್ತಾರಂತೆ ಇವ್ರು ಎಲ್ಲಿ ಬಂದಾರ ನೋಡ್ರಿ ಇಲ್ಲಿ ವಾವ್ ನೈಸ್ ರೋಡ್ ಮುಂದೆ ಜಾಗನೇ ಇಲ್ಲ ಎಲ್ಲೋ ಕರ್ಕೊಂಬಂದ್ಬಿಟ್ಟಾರ ವಾವ್ ನೈಸ್ ಇಲ್ಲೇ ಇಲ್ಲ ನೋಡ್ರಿ ಇಲ್ಲೇ ಅದರ ತೆಗ್ನಾಗ ಮನಿನಾಗ ಹಾಕ್ರಿ ಎಂತ ಗಲ್ಲಿನಾಗ ಬಂದಾರ ನೋಡಿ ಇವ್ರು ಹಾಯ್ ಫ್ರೆಂಡ್ಸ್ ಇದು ನಮ್ಮ ರೂಮು ಇವ್ರು ನೋಡಿ ಗೊತ್ತಲ್ವಾ ಸುಮ್ಮನೆ ಕೂತಿದ್ದಾರೆ ಫ್ರೆಂಡ್ಸ್ ಇವರೆಲ್ಲ ಸುಮ್ಮನೆ ಇವರು ಗಾಯ್ಸ್ ನಮ್ಮ ಅಕ್ಕ ಕೋಮಲ್ ಅವರು ಹುಚ್ಚರಾಗ್ಬಿಟ್ಟವ್ರೆ ಫ್ರೆಂಡ್ಸ್ ಎಲ್ಲ ಇವ್ರು ನೋಡಿ ಪಾಪ ಟೆನ್ಷನ್ ಆಗ್ಬಿಟ್ಟಿದ್ದಾರೆ